ಅಕ್ಕ ನನ್ನ ಜವಾಬ್ದಾರಿ. ನಾನು ಮುಂದೆ ನಿಂತು ಅಕ್ಕನ ಮದುವೆ ಮಾಡೇ ಮಾಡ್ತೀನಿ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ನಾಳೆ ಬ್ಯಾಂಕ್ ಹೋಗೋಣ. ಮೊದಲು ಅಕ್ಕನ ಮದುವೆ ಮಾಡೋಣ, ಆಮೇಲೆ ಬಾಕಿದ ಯೋಚನೆ ಮಾಡ್ಬೋದು. ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಮನೇಲಿದ್ರು ಒಂದ್ ಸಂಬಂಧ ಕೂಡಿ ಬರ್ತಾ ಇಲ್ಲ. ಇಂಥ ಗಂಡು ಬೀರಿ ಮನೇಲಿದ್ರೆ ಯಾರು ತಾನೇ ಹುಡುಗಿ ತಂದ್ಕೊಳ್ತಾರೆ ಹೇಳಿ? ಮಾ, ಬ್ಯಾಂಕ್ ಹೋಗೋಣ ಅಂದೆ. ಹೊಟ್ಟೆ ಹಶ್ವಾಗ್ತದೆ, ಊಟಕ್ಕೆ ರೆಡಿ ಮಾಡು. ಅಮ್ಮ, ಫೋಟೋ ಎಲ್ಲಿ? ಅದು ಗಂಡಿನ ಮನೆಯವ್ರು ಬಂದಿದ್ರು, ಅದಕ್ಕೆ ತೆಗೆದಿಟ್ಬಿಟ್ಯಾ? ನಿನ್ನ ರೂಮ್ ಮಂಚದ ಕೆಳಗಡೆ ಇಟ್ಟಿದ್ದೀನಿ. ಸತ್ಯ, ಅಳ್ತಿದ್ದೀಯನೇ? ಇಲ್ವಲ್ಲ, ಕಣ್ಣಿಗೆ ಧೂಳು ಬಿತ್ತು ಅಷ್ಟೆ. ಈ ನಿಮ್ಮಮ್ಮನಿಗೆ ಮನಸ್ಸಿಗೆ ಅದು ನೋವಿಗೂ ಕಣ್ಣಿಗೆ ಬಿದ್ದ ಧೂಳಿಗೂ ವ್ಯತ್ಯಾಸ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೇನೆ. ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆ ಬೇಜಾರಕ್ಕೆ ಕಾರಣ ನಾನು ಅನ್ನೋದು ಗೊತ್ತು. ದಿವ್ಯಾ ಮದುವೆ ವಿಚಾರದಲ್ಲಿ ನಾನು ತುಂಬ ಅಸಹಾಯಕಳಾಗ್ಬಿಟ್ಟಿದ್ದೀನಿ ಕಣೆ. ನಾನು ಬೇಕಂತ ಮಾಡಿತ್ತಲ್ಲ. ಹಳೆಯಂದ್ರು ಮನೆಯವ್ರ ಕಡೆಯವ್ರು ಬಂದಿದ್ರಲ್ಲ, ಫೋಟೋ ನೋಡಿದ್ರೆ 108 ಪ್ರಶ್ನೆ. ಅದರಿಂದ ಮದುವೆ ಎಲ್ಲಿ ನಿಂತೋಗುತ್ತೆ ಅಂತ ಭಯದಲ್ಲಿ ಫೋಟೋ ಎತ್ತಿಟ್ಟೆ ಅಲ್ವಾ? ಸತ್ಯ, ಸತ್ಯ, ಏನಾಯ್ತು ಸತ್ಯ? ಏನಾಯ್ತು ಸತ್ಯ? ಯಾಕೆ ಹಿಂಗಿದ್ಯಾ? ಏನೂ ಇಲ್ಲ ಕಣ್ರು, ನೀವು ಹೋಗಿ ಮಲ್ಕೊಳ್ಳಿ. ಏನೂ ಇಲ್ಲ ಅಂತ ನೀನು ಮಾತು ಹೇಳ್ತಾ ಇದೆ, ಆದರೆ ನಿನ್ನ ಕಣ್ಣಲ್ಲಿರೋ ನೀರು ನೀನೇನೋ ಬೇಜಾರಲ್ಲಿದೆ ಅಂತ ಹೇಳ್ತಾ ಇದೆ. ಏನೂ ಇಲ್ಲ ಅಂತ ಹೇಳಿದ್ನಲ್ರೋ. ನಿಮ್ಗೆ ಯಾಕದೆಲ್ಲ? ನನ್ನ ಕಣ್ಣಲ್ಲಿ ನೀರು ಬಂದ್ರು ನಿಮ್ ಪರ್ಮಿಷನ್ ತಗೊಂಡೇ ಬರ್ಬೇಕಾ?
ಪಾಡಿಗೆ ನನ್ನ ಬಿಟ್ಬಿಡಿ. ಸುಮ್ಮನೆ ಏನೇನೋ ಕೇಳಿ ನನ್ನ ಸಾಯಿಸ್ಬೇಡಿ. ಹೋಗೆ ಇಲ್ಲಿಂದ. ಆಯ್ತು ಬಿಡು, ನಾವು ಹೋಗ್ತೀವಿ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ಕೇಳಕ್ ನಾವ್ಯಾರು ಅಲ್ವಾ? ಹೊಟ್ಟೆ ಊಟ ಇಲ್ದೆ ಇರೋಕ್ ಜಾಗ ಇಲ್ದೆ ಹಬ್ಬೆ ಪರಿ ತರ ಅರಿತಿದ್ದ ನಮ್ಮನ್ನ ಕರ್ಕೊಂಬಂದು ಜಾಗ ಕೊಟ್ಟು ಒಂದ್ ಕೆಲ್ಸ ಕೊಟ್ಟು ಒಂದ್ ಜೀವನ ಕೊಟ್ಟಲ್ಲ, ಯಾಕೆ ಅಂತ ಹೇಳು, ನಾನು ಹೋಗ್ತೀನಿ. ನಾನು ಹಸಿವು ಅಂದ್ರೆ ನಮ್ಮ ಮನೇಲಿ ಬೈದು ಓಡಿಸ್ತಿದ್ರು. ಹಸಿವು ಗೊತ್ತಾಗಕ್ಕಿಂತ ಮುಂಚೆನೆ ಹೊಟ್ಟೆ ತುಂಬಾ ಊಟ ಕೊಡಿಸ್ತಿಯಲ್ಲ, ಯಾಕೆ ಹೇಳು? ನಾನು ಹೋಗ್ತೀನಿ. ಅಪ್ಪ ಮನೆ ಇಲ್ದಿರೋ ನಂಗೆ ಅವ್ರಕ್ಕಿಂತ ಜಾಸ್ತಿ ಅಕ್ರೆ ತೋರಿಸಿ ಕೆಲಸ ಕಲಿಸಿ ಒಂದು ಬದುಕು ಕೊಟ್ಟಿ ಅಲ್ವಾ, ಯಾಕಂತ ಹೇಳು, ಹೋಗ್ತೀನಿ. ಹಾಗೆಲ್ಲ ನಮ್ಮನ್ನ ನೀನು ಹೇಗಾದ್ರೂ ಸಾಯ್ಲಿ ಅಂತ ನಮ್ಮ ಪಾಡಿಗೆ ಬಿಟ್ಟಿದ್ರೆ ಈಗ್ಲೂ ನಾವು ನಿನ್ ಪಾಡಿಗೆ ನಿನ್ನ ಅಳಕ್ ಬಿಟ್ಟು ಹೋಗ್ತಾ ಇದ್ವಿ. ನಗುವಾಗೆಲ್ಲ ನಾವು ಜೊತೆಲಿ ಇರ್ತೀವಿ ಅಂದ್ರೆ ಅಳ್ಬೇಕಾದ್ರೂ ನಾವಿರ್ಬೇಕಲ್ವ ಸತ್ಯ? ಏನಾಯ್ತು ಅಂತ ನಮ್ಮ ಹತ್ರ ಹೇಳ್ಕೊ ಸತ್ಯ. ನಿಮ್ಮ ಹತ್ರ ಹೇಳ್ಕೊಳ್ದೆ ಇನ್ ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಕನ್ಸುಗಳು, ನನ್ನ ಜವಾಬ್ದಾರಿ ನಿಭಾಯಿಸೋದಕ್ಕೆ ನೀವುಗಳು ನಿಮ್ಮ ಕನ್ಸನ್ ಮರೆತು ನನ್ನ ಜೊತೆ ಇದ್ದೀರಾ. ಅಂಥದ್ರಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ದೆ ಇನ್ ಯಾರ ಹತ್ರ ಹೇಳ್ಕೊಳ್ಳಿ? ಮತ್ತೆ ಹೇಳು, ನೀನ್ ಅಳೋ ಅಂತದ್ ಏನಾಯ್ತು? ನನ್ನಪ್ಪ ಇರೋ ಫೋಟೋ ಬರೀ ಫೋಟೋ ಅಲ್ಲ, ಅದು ನನಗೆ ಭಗವದ್ಗೀತೆ. ಅದು ಯಾವುದೇ ಜಾಗದಲ್ಲಿದ್ರು ಅದು ನನಗೆ ದೇವಸ್ಥಾನ. ನಮ್ಮಪ್ಪನ ಫೋಟೋ ನೋಡ್ಕೊಂಡು ನಿಂತ್ರೆ ಅವ್ರು ನನ್ನ ಜೊತೆ ಮಾತಾಡ್ತಿದ್ದಾರೆ ಅನ್ಸುತ್ತೆ. ನಾನು ಈ ಫೋಟೋನ ಎಷ್ಟು ಆಸೆ ಪಟ್ಟು ಮನೆಗೆ ತಗೊಂಡೋದೆ ಅಂತ ನಿಮಗೂ ಗೊತ್ತು ಅಲ್ವೇನ್ರೋ? ಮನೇಲಿ ಇದನ್ನ ಹಾಲಲ್ಲಿ ಹಾಕಿದ್ದೆ, ಆದ್ರೆ ಆಮೇಲೆ ಹೋಗಿ ನೋಡಿದ್ರೆ ಅದನ್ನ ಮಂಚದ ಕೆಳಗಿಟ್ಟಿದ್ರು. ನಿಮ್ಮ ಅಪ್ಪನ ಫೋಟೋ ಮನೇಲಿದ್ರೆ ನಿಮ್ಮ ಮನೆಯವ್ರಿಗೆ ಏನ್ ಸಮಸ್ಯೆ? ಅಪ್ಪನ ಫೋಟೋ ಅಂತ ಸಮಸ್ಯೆ ಇಲ್ಲ ಕಣೋ, ಅದ್ರಲ್ಲಿ ನಾನಿದ್ದೀನಲ್ಲ ಅದು ಸಮಸ್ಯೆ. ನೀನಿದ್ರೆ ಸಮಸ್ಯೆ ಹೆಂಗಾಗತ್ತೆ ಸತ್ಯ? ಅಕ್ಕ ಮದ್ವೆ ಆಗೋ ಹುಡುಗನ ಮನೆಯವರು ಮನೆಗೆ ಬರ್ತಿರ್ತಾರೆ. ಅವ್ರು ಬಂದಾಗ ನನ್ನನ್ನು ನೋಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಅಮ್ಮ